ನೋಡಿ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್, KRS ಪಕ್ಷದ ಸೈನಿಕ. ನೋಡಿ, ಈ ಒಂದು ಕಲಬುರಗಿ ಜಿಲ್ಲೆ ತಾಲೂಕು ಚಿತ್ತಾಪುರ ಅಣಿಕೇರ ಗ್ರಾಮ ಬಂದು ಇದು ಪಂಚಾಯತಿಗೆ ಸಂಬಂಧಪಟ್ಟಿದ್ದು ಕರ್ದಾಳ. ಈ ಒಂದು ಜಾಗನ ದುರ್ವ್ಯವಸ್ಥೆ ನೋಡಿ. ನೋಡಿ, ಇದೇ ಜಾಗದಲ್ಲಿ ಇರ್ತಕ್ಕಂಥ ಗುಂಡಿ ಅಗ್ದಿರೋದು. ಮತ್ತು ರೋಡಲ್ಲಿ ನೋಡಿ JCB ತೊಗೊಂಡು ಗುಂಡಿ ತೋಡಬೇಕಾದ್ರೆ ಇದು ಡ್ಯಾಮೇಜಿಗೆ ಸರ್ಕಾರದ ಕೆಲಸ. ಇದೆಲ್ಲ ದುಡ್ಡು ಎಲ್ಲ ಪೋಲ್ ಆಗ್ತಾ ಇರೋದು, ಸಿಮೆಂಟ್ ಕಾಂಕ್ರೀಟು ಆಯಿತಾ. ನೋಡಿ, ರೋಡನ್ನ ಗುಂಡಿ ತೋಡಬೇಕಾದ್ರೆ ಸುಮಾರು ಇದು ಆಳವಾಗಿರೋದು ಒಂದು 6-7 ಅಡಿ ಡೆಪ್ತಾಗಿ ಆಳ ಇರೋದು ಇದು. ಹಾಗಾಗಿ ನೋಡಿ, ಈ ಥರ ದುರ್ವಾಸನೆ ನೋಡಿ. ಈ ಥರ ಸೌದೆ ಎಲ್ಲ ಹಾಕಿ, ಕಟ್ಟಿಗೆ ಎಲ್ಲ ಹಾಕಿ ಈ ಥರ ಮಾಡಿದ್ದಾರೆ. ಅಂದರೆ ಜನಸಾಮಾನ್ಯರು ನೋಡಿ, ಇಲ್ಲೆಲ್ಲ ಜನಸಾಮಾನ್ಯರು ವಾಸವಾಗಿರೋದು. ಇವರಿಗೆಲ್ಲ ಎಷ್ಟು ದುರ್ವಾಸನೆ ಮತ್ತು ಕೆಟ್ಟ ಆರೋಗ್ಯ ಕಾಯಿಲೆಗಳು ಈ ರೀತಿ ಬರುತ್ತೆ ನೋಡಿ. ಸುಮಾರು ಇಲ್ಲಿವರೆಗೂ ಸಂವಿಧಾನ ಭವನ ಆ ಕಡೆ ಇರೋದು, ಆ ಭಾಗದಲ್ಲಿ ಅಲ್ಲಿಗೆ ಹೋಗ್ತಾರೆ ರಸ್ತೆ. ನೋಡೋಣ, ಇದಕ್ಕೆ ಸಂಬಂಧಪಟ್ಟ PD ಅವರು ಬಂದಿಲ್ಲ, ಬಿಲ್ಲು ಸೆಕ್ಯೂರಿಟಿ ಅವರು ಬಂದಿದ್ದಾರೆ. ಅವ್ರಿಗೆ ಏನು ಹೇಳ್ತಾರೆ, ಇದ್ರ ಬಗ್ಗೆ ಯಾವ ರೀತಿ ನಿರ್ಣಯ ಮಾಡ್ತಾರೆ ಲೈವ್ ಮುಖಾಂತರ ಹಂಗೆ ಇದು ಮಾಡೋಣ. ಅಲ್ಲ, ಹೋಗಿ ಕಂಪ್ಲೇಂಟ್ ಕೊಡ್ಬೇಕು, ಇಲ್ಲ ಅರ್ಜಿ ಇದಕ್ಕೆ ಸಂಬಂಧಪಟ್ಟಂಗೆ ತಿಳಿಸ್ಬೇಕು. ನೀವು ವಾಸನೆ ಬರುತ್ತೆ ಅಂತ ಹೇಳಿದ್ರೆ ಅಲ್ಲ, ಇದು ಮಣ್ಣು ಹಾಕಿ ನೀವೇ PD ಅವ್ರಿಗೆ ಹೇಳಿ ಮುಚ್ಚಿಸ್ಬೋದಾಗಿತ್ತ? ಹೇಳಿದ್ರೆ PD ಅವ್ರಿಗೆ ಹೇಳಿದ್ರೆ ಅದು ಎಷ್ಟು? ಈ ಟ್ಯಾಕ್ಟ್ರ್ ನೀವೇ ಕಲ್ಲು ಮಣ್ಣು ನೀವೇ ಹಾಕಿದ್ರೇನು ಇದನ್ನ? ಹಾಂ, ಇದಕ್ಕೆ ಮತ್ತೆ PD ಅವ್ರಿಗೆ ಹೇಳಿದ್ರೆ ಏನು ಹೇಳಿದ್ರಿ? ಇದನ್ನ ಜಾಗ ಇದ್ದಾರೆ ಮುಚ್ಚಿ ಜಾಗನ ಮಾಡಿಕೊಟ್ಟಿದಾರ ಅಂತ ನೀವು? ಇದು ಜಾಗ ಮಾಡಿಕೊಟ್ಟಿದಾರಂತ ಅವ್ರ ಹೆಸರಿಗೆ? ಮತ್ತೆ ಹೆಸರಿದ್ರೆ ನೀವು ಒಂದಿಲ್ಲ ಗುಂಡಿ ಆ ಕಡೆ ಎಲ್ಲ ಗುಂಡಿ ತೋಡಿ ಬಗಲ ತೋಡಿ ಏನು ಇದನ್ನ ನಮ್ಮ ಹೆಸರು ಮಾಡಿಕೊಡಿ ಅಂತ ಕೇಳಿ. ಅಲ್ಲ, ಅದೇ ಇದು ಮುಚ್ಚಿದ್ರಲ್ಲ, ಇದೇ ತರ ನಮಗೂ ಕಸ ಹಾಕಬೇಕಂತೇಳಿ ಗೌರ್ಮೆಂಟ್ ಇವ್ರು ಬಂದಾರ PD ಅವ್ರಿಗೆ. ನಮಗೂ ಈ ಜಾಗ ಇಷ್ಟದ, ಬೇರೆ ಕಡೆ ನಮಗ್ ಮಾಡಿಕೊಡಿ ಅಂತ ಕೇಳಿ. ಇಲ್ಲ ಕೇಳ್ಬೇಕು ಈಗ. ಅದಕ್ಕೆ ಬಂದಾರ. ಇಲ್ಲ, ಜಗಳ ಅವಶ್ಯಕತೆ ಇಲ್ಲ. ಅದು ಜಾಗ ನೋಡಿ, ಇಷ್ಟೆಲ್ಲ ಕಾಯಿಲೆ ಬರ್ತದ, ಮಕ್ಳು ಇಲ್ಲೆಲ್ಲ ಗುಂಡಿ ಮಳೆಗಾಲ ನೀರ್ ತುಂಬತದ. ಇದು ಬಿದ್ದರೆ ಏನ್ ಮಾಡ್ಬೇಕು ಇದಕ್ಕೆ? ಹಾ, ಮತ್ತೆ ಇದೆಲ್ಲ ಗಲೀಜು. ಮತ್ತೆ ಅಲ್ಲ, PD ಅವ್ರಿಗೆ ಹೇಳ್ಬೇಕಾಗಿತ್ತು. ಬಂದಾರಲ್ಲ, ಬನ್ನಿ PD ಅವ್ರು ಬಂದವ್ರು ಕೇಳ್ರಿ ಏನಂತಾರ. ಬಾ, ಇಲ್ಲಿ ಕರಿತಾ ಇದಾರ, ಬಾ. ಸಿಮೆಂಟ್ ರೋಡ್ ಹಾಕೋ ಆ್ಯಕ್ಚುಲಿ ಮೋರಿ ಆದ್ರೆ ಚರಂಡಿಗಳಾದ್ರೆ ಆಗ್ಬೇಕು ವ್ಯವಸ್ಥೆ. ನೋಡಿ, ನೀರ್ದೆಲ್ಲ ಇಲ್ಲೆಲ್ಲ ಬಂದು ಇಲ್ಲೇ ನಿಂತ್ಕೊತಾವ. ಬಿಲ್ ಸೆಕ್ಯೂರಿಟಿ ಅವರು ತಾಲೂಕು ಗ್ರಾಮ ಪಂಚಾಯತಿಯಿಂದ ಬಂದಿದ್ದಾರೆ. ಬಟ್ ನೋಡೋಣ ಈಗ ಏನು ಅಂತಿಮ ನಿರ್ಣಯ ಮಾಡ್ತಾರೆ. ಇದು ಯಾವ ರೀತಿನ ಗಲೀಜಿನ ಎತ್ತಿಸ್ತಾರ ಅಥವಾ ಮುಚ್ಚಿಸ್ತಾರೋ, ಇಲ್ಲ ಅವ್ರ ಹೆಸರಿಗೆ ಇದೇನು ಒಂದು ಇರ್ತಕ್ಕಂಥ ಒಂದು 10 ಅಡಿ ಏನು 10 ಅಡಿ ಬರುತ್ತೆ. ಇದು ಅವ್ರ ಮನೆ ಡಂಪನ ಕಸ ಗುಂಡಿ ತೋಡಿ ಡಂಪ್ ಮಾಡ್ಕೊಂಡಿರೋದು ಕಸನ. ಈ ಥರ ಸೌದೆಗಳು, ಕಲ್ಲುಗಳು ಇಲ್ಲಿ ಅಕ್ಕಪಕ್ಕ ಮನೆಗಳು. ಈ ನೋಡಿ, JCB ತೋಡಾಗ ಇದೆಲ್ಲ ಕಾಂಕ್ರೀಟ್ ರೋಡ್ ಹೊಡೆದಾಕಿರೋದು.
ಅವರು ಗೊಬ್ಬರ ತುಂಬಾ ಟೈಮ್ನಾಗ JCB ತುಂಬಾರಾಗದ ಹಂಗಾಗಿ ಹೊಡೆದೋಗ್ಯಾರ. ಈಗ ಅವರು ಜಾಗ ಅವರು ಹಿಂದಕ್ಕಿನ ಜಾಗ ಅವ್ರು ಕಬ್ಜಾದಾಗ ಇದ್ದಿರ್ಬೇಕು, ಅದಕ್ಕೆ ಅವ್ರು ಮಾಡ್ಕೊಂಡ್ರ ಆ ಟೈಪ್. ಕಬ್ಜೆ ಇದೆ ಜಾಗ, ಇದು ದಾಖಲೆ ಇದೆ. ಯಾರ್ದಾದ ಅಧ್ಯಕ್ಷರು ಇದು? ಸುಭಾಷ್ ಚಂದ್ರ. ಆಯ್ತು ಇವ್ರಿಗೆ ನೋಟಿಸ್ ಇಸ್ ಮಾಡ್ತಿತ್ತು. ಅಲ್ಲ ಈ ತರ ಗುಂಡಿ ತೋಡಬಾರ್ದು ನೋಡಿ, ಮನೆಗಳಿದ್ದಾವೆ ಎಲ್ಲ ಅದಾವೆ. ನೀರು ಬಂದ್ರೆ ಇದು ಮಳೆಗಾಲದಲ್ಲಿ ಇಲ್ಲಿ ನಿಂತ್ಕೊಳಕ್ಕಾಗಲ್ಲ, ಬಟ್ ಇಲ್ಲಿ ಯಾರು ಓಡಾಡಕ್ಕಾಗಲ್ಲ. ಇಲ್ಲಿ ಇವ್ರು ಈ ಕಡೆ ಬರೋಕ್ಕಾಗಲ್ಲ, ಇವ್ರು ಈ ಕಡೆ ಬರೋಕ್ಕಾಗಲ್ಲ. ಇಲ್ಲೆಲ್ಲ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ಇದೆಲ್ಲ ವ್ಯವಸ್ಥೆ, ಇದೆಲ್ಲ ಗೊತ್ತಿದೆ ನೋಡಿ. ಈ ತರ ಕಟ್ಟಿಗೆ, ಈ ತರ ಕಲ್ಲು, ಇದು ನೋಡಿ ಪೂರ ಅಲ್ಲಿಂದ ಇದು ಫುಲ್ ಕ್ಲೀನ್ ಆಗ್ಬೇಕಿದು. ಇದು ಒಂದೇ ಇದು ಇಷ್ಟೇ ಅಂತಲ್ಲ, ಇದು ಕಂಪ್ಲೀಟ್ ಆಗಿ ನೀವು ಗ್ರಾಮ ಪಂಚಾಯತಿಯಲ್ಲಿ ತಗೊಂಡು ಇದು, ಯಾಕಂದ್ರೆ ಇದು ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ಅದು ತಮಗೆಲ್ಲ ಗೊತ್ತಿದೆ. ಇದು ಕಲ್ಲು ಮುಡ್ಸ್ತಿರೋ ಮಣ್ಣು ಮುಡ್ಸ್ತಿರೋ ಏನು ಗೊತ್ತಿಲ್ಲ, ಸೊಳ್ಳೆ ಗಿಳ್ಳೆ ಎಲ್ಲ ಕಾಯಿಲೆ ಉಜ್ವಲ ಎಲ್ಲಾನು ಎಷ್ಟೋ ಗಾಡಿ ಹೊಡೆದಿರಲ್ಲ ಅಧ್ಯಕ್ಷರು ನಿಮ್ ಕೈ ಮೇಲೆ. ಈ ಟಿಪ್ಪಾಗ 5 ಟ್ರಿಪ್ ಹಾಕಿದವಲ್ಲ ಅವತ್ತು ಇಲ್ಲಿ. ನೀವೇ ಮತ್ತೆ ಹಾಕಿದ್ರಲ್ಲ, ಹಾಕಿದ್ರಲ್ಲ ಮತ್ತೆ ಬರ್ತೀನಿ ಸ್ವಲ್ಪ ಅರ್ಧನೇ ಹಾಕಿದ. ಅದು ಯಾರ್ದ ಜಾಗ ಅದು? ಅಲ್ಲ ಈಗ ನೀವು ನಾವಂದದ ಏನು ಯಾರ್ದದ ಅದು ಕಬ್ಜಾದಾಗ? ಏನು ಕಬ್ಜಾದಾಗ ಈಗ ಸದ್ಯ ಅವ್ರದಾಗೆ ಅದ. ಈಗ ಅವ್ರಿಗೆಲ್ಲ ಹೇಳಿಸ್ಬೇಕಾಗ್ತದ ನೀವು, ಹೇಳಿಸಿ ಕಾನೂನು. ಅಲ್ಲ ಕಬ್ಜಾ ಅಂತಿರಲ್ಲ, ಗ್ರಾಮ ಪಂಚಾಯತ್ ರೆಕಾರ್ಡ್ ಇರ್ತದೆ. ನೀವು ರೆಕಾರ್ಡ್ ತಗೊಂಡ್ಬರ್ಬೋದು. ನೀವು ಈ ಸರ್ವೆ ನಂಬರ್ ಅಲ್ಲಿ ಅಕ್ಕಪಕ್ಕ ಏನ್ ಇರ್ತದೆ ಜಾಗ, ಅದು ನಿಮ್ ರೆಕಾರ್ಡ್ ಇರ್ತದೆ. ಅವ್ರಿಗೆ ಕೇಳೋದ್ ಅವಶ್ಯಕತೆನೇ ಇಲ್ಲ, ಅದು ಯಾರ್ದ ಇದೆ, ಇದು ಯಾರು. ಈಗ ನಮ್ದು ಇದು ಪೂರ್ತಿ ನಮ್ದೇ ಆದ ಅಂತ ಹೇಳ್ತೀರ, ಒಪ್ಕೋತೀರಾ ನೀವು? ಇದು ನಮ್ದೇ ಅದ ಆಯ್ತು ಮೌಲಾನ ಅಂತಾರೆ, ನಮ್ದಾದ ಅಂತಾರೆ. ಇಲ್ಲಿ ಅವ್ರು ಒಪ್ಕೋತೀರಾ ನೀವು? ಸುಮ್ಮನೆ ಹಾಕಲ್ರಿ. ಈಗ ಹಿಂದಕ್ಲೆ ಹಾಕೊಂಡ್ ಬಂದ್ರ ಹಿಂದಿಕಿಂದಲ್ಲ ಸರ್, ಹಿಂದಿಕಿನ ಮನಾರ್ ಬರ್ತವ. ಹಿಂದಿಕಿನ ಹಂಗಾದ್ರೆ ನಮಗೂ ಅಲ್ಲಿ ಗೋಗಡದಲ್ಲಿ ನಾವು ಈಗ ಕೇಳ್ಬೇಕಾರೆ 10 ವರ್ಷ ದನ ಕೈದೀವಿ, ನಮ್ದು 1 2 ಎಕರೆ ಅಲ್ಲಿ ದನ ಕೈದೀವಿ, ಅದು ನಮ್ಮ ಹೆಸರು ಮಾಡಿ ಕೊಡ್ತೀರಾ ನೀವು? ಮಾಡಿ ಕೊಡೋರು ಬೇರೆ ಇರ್ತಾರೆ. ಹಾ, ಮತ್ತೆ ಮಾಡಿ ಕೊಡೋರು ಹೆಂಗ್ ಮಾಡಿ ಕೊಡ್ತಾರ? ಅದು ದಾಖಲೆ ಇಲ್ಲಾರ್ದೆ, ವಾಸವಾಗಿಲ್ಲಾರ್ದೆ, ನಾಳೆ ನನಗೂ ಇವಾಗ ಜಾಗ ಇಲ್ಲ, ನಮಗೂ 1 ಅಡಿ ಜಾಗ ಇಲ್ಲ. ಈಗ ಹಾ, ಕಡ್ಡಿಗೆಲ್ಲ ಏನಲ್ಲ, ಕಂಪ್ಲೀಟ್ ಈಗ ಜಾಗ ಎಲ್ಲ ಏನಿಲ್ಲ. ಕಂಪ್ಲೀಟ್ ಈಗ ಇದು ಏನ್ ಜಾಗ ಇದೆ, ಇದು ಕಂಪ್ಲೀಟ್ ಆಗಿ ಜನಸಾಮಾನ್ಯರಿಗೆ ಹೋಗ್ ಬರಲ್ಲ, ತೊಂದರೆ ಆಗ್ಲಾರ್ದ ನೀವು ಮಾಡಿ ಕೊಡ್ಬೇಕು ಅಷ್ಟೇ. ಅದು ನಿಮ್ ಜವಾಬ್ದಾರಿ. ಹೋಗಕ್ ರೋಡ್ ಐತಲ್ಲ, CC ರೋಡ್ ಇದೆ. ಈ ರೋಡ್ ಮತ್ತೆ ಅಲ್ಲಿ ಗ್ರಾಮ ಪಂಚಾಯತ್ ಆ ಕಡೆ ರೋಡ್ ಹೋಗೋದ್ ಬೇಡವಾ, ಆ ಕಡೆ ಇರೋರ್ಗೆ ಹೋಗೋರ್ ಬೇಡವಾ? ಅಲ್ಲ ಆ ಟೈಪ್ ಅಲ್ಲಿ ಇದು ಏನಕ್ಕೆ ಅದು? ಇಲ್ಲಿ ಇಲ್ಲಿ ಈಗ ಈ ಭಾಗಕ್ಕೆ ಹೋಗ್ಬೇಕಾಗತ್ತೆ ನಮ್ಗೆ. ಅಲ್ಲ ಆ ರೋಡ್, ಅದು ರೋಡ್ ಬಿಡಿ. ಈಗ ಆ ರೋಡ್ ಆ ಭಾಗದಲ್ಲಿ ಆಗುತ್ತಾ, ಈ ರೋಡ್ ಈ ಭಾಗದಲ್ಲಿ ಆಗುತ್ತಾ? ಆಯ್ತಾ, ಈ ರೋಡ್ ಹಿಂಗ್ ಹೋಗ್ಬೇಕಾಗತ್ತೆ ನಾವು. ಆಗತ್ತರಿ ಇವಾಗ ಏನ ಆಲ್ರೆಡಿ ಈ ಕಡೆ ಐತಿ, ಮುಂದೆ ನೋಡೋಣ. ಹಂಗಿತ್ತಂದ್ರ ಹಂಗ ಆಗ್ತದೆ. ಅಲ್ಲ ಹಂಗ ಆಗ್ಸದಲ್ಲ, ನಿಮ್ಮ ಇದನ್ನ ಅಲ್ಲ ರೋಡ್ ಅದ, ಇದು ಅವ್ರಿಗೆ ಸಂಬಂಧಪಟ್ಟಿದ್ದು, ಇದು ಅವ್ರಿಗೆ ಸಂಬಂಧಪಟ್ಟಿದ್ದು. ಈಗ ಸಂಬಂಧಪಟ್ಟಿದ್ದು ಇದು ನಮ್ಗೆ. ಅದು ಹಂಗೆ ಆ ಕಡೆ ಕೊಡ್ತಾರ, ಈ ಕಡೆ ಎರಡೆರಡು ಕಡೆ ಹೆಂಗ್ ಕೊಡ್ತಾರ? ಎರಡೆರಡು ಕಡೆ ಅಂದ್ರೆ ಇದು ಸಾರ್ವಜನಿಕ ದಾಖಲೆ ಇದ್ರೆ ಬೇಕಿದ್ರೆ ಕೊಡಿ. ಇದೇನ ಅವ್ರದ್ದೇನ್ ದಾಖಲೆ ಇದ್ರೆ ಏನೋದು ಇದ್ರೆ ಇವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಆಮೇಲೆ ಇದೊಂದು ಹಾದಿ ಐತಲ್ಲ ಸಮುದಾಯ ಅದು ಬಿಡಿ, ಇದು ಪರ್ಸನಲ್ ಇದೆ ಜಾಗ, ಸರ್ವೆ ನಂಬರ್ದಲ್ಲಿ ಇರ್ತಕ್ಕಂಥ ಜಾಗ ಇದು. ಅದು ಆಯ್ತಾ, ಯಾವ್ದು ಇದನ್ನು ಸರ್ವೆ ನಂಬರ್ದಲ್ಲಿ ಇರ್ತಕ್ಕಂಥ ಜಾಗ. ಬನ್ನಿ ತೋರಿಸ್ತೀನಿ, ಇಲ್ಲಿ ಬನ್ನಿ. ಅಲ್ಲ 2 ಕಡೆ ಯಾಕಂದ್ರೆ ಅದು ಅವ್ರಿಗೆ ಆಗುತ್ತೆ, ಇದು ಇಲ್ಲಿ ಹೋಗೋರ್ ಬರೋರಿಗೆ ಆಗುತ್ತೆ, ಜನಸಾಮಾನ್ಯರಿಗೆ. ಇದು ಈಗ ಸದ್ಯ ಅಂತೂ ಈ ಕಡೆ ಹೋಗಕ್ ಬರಕ್ ಹಾದಿ ಐತಿ. ಅಲ್ಲ ಅದಕ್ಕೆ ಕೇಳ್ತಲ್ಲ ನಾವು. ಇಲ್ಲಿ ಏನಂದ್ರೆ ಈ ರೀತಿ ಗುಂಡಿನ ತೋಡಿ ಮಣ್ಣನ್ನ ಹಾಕ್ಬೋದು. ಹೇಳ್ತಾ ಇದ್ದೀನಲ್ಲ, ನಾನು ನೋಟಿಸ್ ಇಶ್ಯೂ ಮಾಡ್ತೀನಿ, ಇವ್ರಿಗೆ ಚೌಕಾಸ್ತೀನಿ. ಯಾರಿಗೆ? ಇವ್ರು ಯಾರ್ಯಾರು ಈಗ ಮತ್ತೆ ನೀವು ಹಾಕಿದ್ಮೇಲೆ ಮತ್ತೆ ಇಲ್ಲಿ ಏನ್ ಹಾಕೊಡ್ಬಾರ್ದು, ನೀವು ಆ ತರ ಮಾಡ್ಬೇಕು ಅವ್ರಿಗೆ. ಚೌಕಾಸ್ತೀನಿ ನಾನು. ಚೌಕಾಸಿ ಇದಲ್ಲ, ಇದನ್ನ ಡಂಪ್ ಮಾಡಿ ಇದು ಕ್ಲೋಸ್ ಮಾಡಿಸ್ಬೇಕು. ಇವಾಗ ಕ್ಲೋಸ್ ಮಾಡಿಸಿ ದಾರಿ ಆಲ್ರೆಡಿ ಐತಿ. ಅಲ್ಲ ದಾರಿದ್ ಬಿಡಿ ದಾರಿದೇನ, ಇದು ಕಂಪ್ಲೀಟ್ ಆಗಿ ಮುಚ್ಚಿಸ್ಬೇಕಿದೆ ಅಷ್ಟೇ, ಇನ್ನೇನಿಲ್ಲ. ಕಂಪ್ಲೀಟ್ ಆಗಿ ಮುಚ್ಚಿಸಿ ನೋಡಿ, ಈ ತರ ಎಲ್ಲ ಗಲೀಜೆಲ್ಲ ಬರುತ್ತೆ ನೋಡಿ. ಇದು ಸರಿನಾ ಮಾಡೋದು? ಈ JCB ಅಲ್ಲಿ ತೋಡಿ 4-5 ಅಡಿ ತೋಡಿ. ಈಗ ಅಕಸ್ಮಾತ್ ಈ ಮಕ್ಕಳೆಲ್ಲ ಓಡಾಡ್ತಾರೆ, ಇಲ್ಲೆಲ್ಲ ಓಡಾಡ್ತಾರ ರಾತ್ರಿ ಹೊತ್ತು. ಅಕಸ್ಮಾತ್ ಯಾವ್ದೋ ಮಗು ಬಂದ್ ಬಿತ್ತು ಒಳಗಡೆ, ಕತ್ತಿತ್ತಂದ್ರೆ ಯಾರು ಜವಾಬ್ದಾರಿ ಅದಕ್ಕೆ? ಸರಿ ತಗೋ, ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಆಲ್ರೆಡಿ ಮನೆ ಗೊಬ್ಬರ ಹೊಡ್ಕೊಂಡ್ರಾಗ್ಯದ. ಗೊಬ್ಬರ ಎಲ್ಲ ಇಲ್ಲಿ ಹಾಕೊಡ್ದು, ಅವ್ರದ್ದು ಯಾವ್ದು ಕಸ ನೀವು ಹಾಕ್ಲಾರ್ದಂಗ ನೋಟಿಸ್ ನೀವು ಜವಾಬ್ದಾರಿ ಅದು. ಅಂದ್ರೆ ಈಗ ಎಲ್ಲ ಪ್ರತಿಯೊಂದು ಕೂಡ, ಈಗ ನಾವು ಎಕ್ಸಾಂಪಲ್, ಈಗ ನಾವು ಕಸನ ತಗೊಂಡು ಅವ್ರ ಮನೆ ಮುಂದೆ ಹಾಕ್ಬೋದಾ ನಾವು?
ಇಲ್ಲ ನಾವು ಕಸನ ನಮ್ ಕಸನ ಇಲ್ಲ ಪಿಡಿ ಆಫೀಸಲ್ಲಿ ಹಾಕ್ಬೋದಾ? ಸುಮ್ನೆ ಬೇರೆ ಜಾಗದಾಗ ಯಾರು ಹಾಕಲ್ಲ. ಅಲ್ಲ ನಿಮ್ಮ ಹತ್ರ ದಾಖಲೆಗಳು ಇರ್ತಾವಲ್ಲ. ಕೇಳ್ತೀನಿ ಅಂತ ಅಲ್ಲ ಅವ್ರಿಗೆ ಕೇಳೋದಲ್ಲ, ನಿಮ್ಮ ಹತ್ರ ಪಂಚಾಯತಿಲಿ ಇರ್ತಾವಲ್ಲ ದಾಖಲೆಗಳು. ಅವ್ರದೇ ಅದಂತೇಳಿ ಹೆಂಗ್ ತಕೊಂಡ್ಬರ್ ನೀವ್ ತಕೊಂಬ ನಾವು ಪ್ರಾಕ್ಟಿಕಲ್ ಈಗ ನಿಮ್ ಲೆಟರ್ ಅಲ್ಲಿ ಕಂಪ್ಲೇಂಟ್. ಯಾಕಂದ್ರೆ ನೋಡಿ ಸಿಮೆಂಟ್ ರೋಡ್ ಹೊಡೆದೈತಿ ಒಂದು, ಅವ್ರ ಮೇಲೆ ನೀವು ಕ್ರಿಮಿನಲ್ ಕೇಸ್ ಹಾಕ್ಬೇಕು. ಇದು ಒಂದು, ಮತ್ತೆ ಅದು ಗುಂಡಿ ತೋಡಿರೋದು ಎರಡು ಹಾಕ್ಬೇಕು ನೀವು, ಆಯ್ತಾ? ಮತ್ತೆ ಅವ್ರ ಕಲ್ಲು ಸಾರ್ವಜನಿಕವಾಗಿ ಮತ್ತೆ ಕಲ್ಲು ಕೂಡ ಹಾಕಿದಾರ, ಅವ್ರ ಕಟ್ಟಿಗೆ ಕಲ್ಲು ಎಲ್ಲ ಹಾಕಿದಾರ, ಆಯ್ತಾ? ಅದಕ್ಕೂ ಕೂಡ ಕೇಸ್ ಹಾಕ್ಬೇಕು. ಏನ್ ಪ್ರಾಬ್ಲಮ್ ಇಲ್ಲ. ಈಗ ಸದ್ಯ ಇದು ಅಲ್ಲ ಅಲ್ಲ ಅದು ಏನಾರ ಮಾಡ್ಕೊಳ್ಳಿ. ಈಗ ಹಾಕಿರ್ತಕ್ಕಂಥ ಸ್ಥಳೀಯವಾಗಿ ಯಾರ್ಯಾರು ಹಾಕಿದಾರ ಅವ್ರ ಮೇಲೆ ನೀವೆಲ್ಲ ನೋಟಿಸ್ ಮಾಡಿ ಏನಾರ ಸ್ಟಾಪ್ ಮಾಡಿ ಇದನ್ನ ಮಾಡಿ ಆಯ್ತು. ಈಗ ಇದು ನೋಡಿ, ಇದು ಟಾರ್ ರೋಡ್ ಯಾರ್ದು? ಸಾರ್ವಜನಿಕರ ದುಡ್ಡು ತಾನೇ ಇದು. ಈ ತರ ಪೋಲ್ ಆಗಕ್ ನೀವು ಬಿಡ್ತೀರಾ? ಈಗ ಹೇಳಿ ಕೇಳಿ ಮಾಡ್ತಾರೆ. ಅಲ್ಲ ಹೇಳಿ ಕೇಳಲ್ರಿ ನೀವು ಇಲ್ಲೆಲ್ಲ. ಅಲ್ಲ ಲೋಡ್ ಗಾಡಿ ಹೋಗಿಲ್ಲ, ಅದು ಲೋಡ್ ಗಾಡಿ. ಯಾಕಂದ್ರ ಇಷ್ಟು ದಿನದ ಲೋಡ್ ಗಾಡಿ ಮಾತ್ರ ಇದೇ ಟೈಮಲ್ಲಿ ಆಗ್ಬೇಕಾದ್ರೆ. ಅದೇ ಈಗ ಆಯ್ತಲ್ಲ, ಈಗ ನೋಡೋಣ, ಇವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ದಾರಿ ಅಂತೂ ಹೋಗಕ್ ಬರಕ್ ಆ ದಾರಿದ್ ಬಿಡಿ, ದಾರಿದ ಫಸ್ಟ್ ಇದನ್ನ ಕ್ಲೀನ್ ಆಗ್ಲಿ ಅಷ್ಟೇನಾ? ಆಯ್ತಾ? ಹೋಗಕ್ ಬರಕ್ ಅದು ಬೇಕಾದ್ರೆ ಎಲ್ಲಿಂದ ಆಗುತ್ತೆ, ಈ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಿ. ಇದೆಲ್ಲ ವಾಸನೆ ಇದು. ಇದಂತರ ಓಟ್ ಮಣ್ಣು ಹಚ್ಚಿ ಅದು ಓದ್ತ ಕಲ್ಲುಗಳು ಇದ್ರಾಗ ಬಂದವ್ರಿ. ಅಲ್ಲಿ ಒಂದು ಸಲಕ್ಕ ಸ್ಟಾಪ್ ಮಾಡ್ತೀನಿ ಅಂತ ಅದು ಗೌಡ ಹೇಳಿ ಕಲ್ಲು ಹೊಡಿಸನಿ ಅದು ಮತ್ತೆ ಹಾಕ್ಯಾನ್ರಿ. ಈ ಜಾಗ ಯಾರ್ದಜ್ಜಿ? ಯಾರ್ದಿಲ್ರಿ, ಸಾರ್ವಜನಿಕ ಜಾಗ ಇದು, ಸರ್ಕಾರ ಜಾಗ ಅದು. ಇದ್ದಿದಿಲ್ಲ, ಇದು ನಮ್ದು ಜಾಗ. ಅವಾಗ ಮನಿ ಇದ್ದಿದಿಲ್ಲ, ಮನಿ ಇಲ್ಲ ಇದ್ದಿದಿಲ್ಲ. ಈಗ ಅವಾಗ ಯಾರು ಕೇಳೋರು ಇದ್ದಿದಿಲ್ಲ. ಹೊಲ್ದಾರ ಸಂಬಂಧಪಡಲ್ಲ ಏನ್ ಜಾಗ ಇದು? ಅದ ನಮ್ದು ಅಲ್ಲ ಅಂತಾರ್ರಿ ಅವ್ರು. ಯಾರ ಅವ್ರು ತಿಪ್ಪಿ ಹಾಕಿದಾರ. ಮಾತಾಡ ಬರಲ್ಲ ಇವ್ರೆ. ನೋಡ್ರಿ ಇದು ಅದು ಸರ್ವೆ ನಂಬರ್. ಹೊಲ ನಿಮ್ದೇ? ಹೌದೌದು. ಬಾಬಾರ್ದೆ. ಅದ್ರ ಪಕ್ಕದಾಗ ಇದೆ ಖಾಲಿ ಜಾಗ ಐತಲ್ಲ, ಈಗ ನಿಮಗೆ ಸಂಬಂಧಪಟ್ಟದ ಏನ್ ಅವ್ರಿಗೆ ಸಂಬಂಧಪಟ್ಟದ? ನಮಗ್ ಸಂಬಂಧಪಟ್ಟದ ಅಂತ ನಾವ್ ಯಾಕೆ ಹಾಕೊಡ್ಸಿರಿ ಅದು ಇಲ್ಲಿ? ನಾವ್ ಇದ್ದಿದ್ದಲ್ರಿ ಅವಾಗ. ಈಗ ಬಿಡಿಸ್ಬೋದಲ್ಲ? ಈಗ ನಾನ್ ಹೇಳದ್ ಏನ್ ಗೊತ್ತೇನ್ರಿ, ಬಿಡಿಸ್ಬೋದಲ್ಲ ನೀವು? ಈ ಬಿಡ್ಸಕ್ ಮತ್ತೆ ನಾವ್ ಬಿಡ್ಸಕಲ್ರಿ, ನೀವು ಬಿಡಿಸ್ಬೇಕು ಇದನ್ನ. ಸರ್ಕಾರಿ ಇಲಾಖೆದಲ್ಲಿ ಪಂಚಾಯತಿ ಸಂಬಂಧಪಟ್ಟಿದ್ದು ಸರ್ವೆ ನಂಬರು ಅಲ್ಲಿಂದ ಆ ಕಡೆ ಬರುತ್ತೆ. ಈಗ ನೋಡ್ರಿ, ಅವ್ರ ಬಗ್ಗೆ ದಾಖಲಾತಿ ಇಲ್ಲ ಅಂದ್ರೆ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ. ಇದೇನಾದ ಖಾಲಿ ಮಾಡ್ತೀವಿ ಹೇಳ್ತೀವಿ. ಸರ್ವೆ ನಂಬರ್ ಲೆಟರ್ ಓದಿದ್ರ? ಲೆಟರ್ ನಾನು ಹೇಳಿರ್ತಕ್ಕಂಥ ಸರ್ವೆ ನಂಬರ್ 1 ಪಕ್ಕದಲ್ಲಿ ಜಾಗನ ಸ್ಥಳೀಯವಾಗಿ ಗುರುತಿಸಿರೋದು ನಾನು. ಅಂದ್ರೆ ಗುರುತಿಸಿದ್ದೇನೆ ಜಾಗ. ನಾನು ಇಲ್ಲಿಗೆ ಗಂಟ ಬರ್ತದಲ್ಲ, ನಾನು ಎಲ್ಲಿಗೇನ ಬರ್ಬೋದು, ಅಲ್ಲಿಗೆ ಬರ್ಬೋದು. ಇಲ್ಲಿ ಸಾರ್ವಜನಿಕ ಇದು ಜಾಗ ಇದು. ಇದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ, ಇಲ್ಲಿಗೆ ಏನ್ ಹಾಕ್ಲಾರ್ದಂಗ್ ನೋಡ್ಕೊಳ್ಳಿ ಅಂತ ಹೇಳಿ. ಜಾಗ ಇದ್ದಲ್ಲಿ ನಾವು ಪಂಚಾಯತ್ ಏನ್ ಮಾಡಪ್ಲಿ ಇಲ್ಲ. ಗ್ರಾಮ ಠಾಣದಾಗ ಇತ್ತಂದ್ರೆ ನಾವ್ ಏನನ್ ಕ್ರಮ ಕೈಗೊಳ್ತೀವಿ ಇದ್ರ ಬಗ್ಗೆ. ಸರ್ವೆ ನಂಬರ್ದಾಗ ಬಂತಂದ್ರೆ ನೀವು ಸರ್ವೆ ನಂಬರ್ ಅಲ್ಲ, ಸರ್ವೆ ನಂಬರ್ ಬರಲ್ಲ ಇದು. ಇದು ಸರಿ ಬರಲ್ಲ, ಇದು ಸರ್ವೆ ನಂಬರ್ ಬರಲ್ಲ. ಇದು ಸಾರ್ವಜನಿಕವಾಗಿ ಬರೋದ ಇದನ್ನ. ಇದು ನೋಡಿ, ಇದೆಲ್ಲ ಏನ್ ಮಾಡಿದ್ರಿ? ಸರ್ವೆ ನಂಬರ್ ಬರುತ್ತಂದ್ರೆ ಪಂಚಾಯತ್ ನೋಡ್ರಿ, ಸರ್ವೆ ನಂಬರ್ ಬಂತ ಪಾಣಿ ಪ್ರಕಾರ ಪಂಚಾಯತ್ ಬಾರಿ ಹೋದ್ರೆ ಏನಂತಾರ, ಅವ್ರಿಗೆ ಕೇಳ್ರಿ ಅಂತಾರ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್. ಇದನ್ನ ಮೊನ್ನೆ ನಂಬರ್ ಹಾಕಿ ಕೊಡ್ಬೇಡದಿತ್ತು ನಮ್ ಹೊಲ. ಅವಾಗಿನ ಕಾಲಕ್ಕೆ ಹಿರಿಯರ ಕಾಲ ಅದು. ಈಗ ನೀವು ಬಿಟ್ರಿ ಅಂದ್ರೆ ಅವ್ರೇ ಅಂತ. ನಾವ್ ಏನ್ ಸಣ್ಣದಿದ್ದೇವ ಅವಾಗ. ಈಗ ಹೊಲ ನಿಮ್ದೇ ಅಂದ್ರೆ ಈ ಕಡೆ ಫೋಟೋ ನಿಮ್ದೇ ಬರ್ತವ. ಸರ್ವೆ ನಂಬರ್ ಏನಾಗುತ್ತೆ ಸರ್ವೆ ನಂಬರ್ 1 ಅದ ಜಾಗ ಗುರುತಿಸಿ ಸ್ಥಳೀಯವಾಗಿ ಸರ್ವೆ ನಂಬರ್ ಬರಲ್ಲ. ಇದು ಬರ್ತಕ್ಕಂಥ ಗೌರ್ಮೆಂಟ್ ಇದ್ರಲ್ಲೇ ಬರುತ್ತೆ. ಇದನ್ನ ಫಸ್ಟ್ ನೀವು ನೋಟಿಸ್ ಕೊಟ್ಟು ಅವ್ರಿಗೆ ಏನ್ ಮಾಡ್ತಾರ, ಈಗ ಇಮಿಡಿಯೇಟ್ ಮುಚ್ಚಿಸಿ ಅದನ್ನ. ಹೌದ್ರಿ, ಅವ್ರಿಗೆ ಗೊತ್ತಾಗಲ್ರಿ ಸರ್ವೆ ನಂಬರ್ ಎಷ್ಟು ಅಡಿ ಬರ್ತದೆ, ಏನ್ ಬರ್ತದೆ ಅಂತ ಗೊತ್ತಾಗಲ್ಲ. ಅಲ್ಲ ದೊಡ್ಡರ ಅಂದ್ರೆ ಈಗ ಕಾಗದ ಪತ್ರ ಮೇಲೆ ಯಾರು ದೊಡ್ಡ ಅಲ್ಲ. ನಾವ್ ಈ ಸಣ್ಣಗಿರ್ಲಾಕ ಅವಾಗ ಇಲ್ಲಿಂದ ಅಂದ್ರೆ ಈಗ ನಿಮ್ ತಂದೆ ತಾಯಿಗೆ ನಿಮ್ಗೆ ಗೊತ್ತದ ಮುಂದಿನ ಮಾತು ಹೇಳ್ತೇನ್ರಿ ನೀನು. ಹಿರಿಯರ ಕಾಲ ಅವ್ರಕಿನ್ನ ಮುಂದೆ ನಾವು ಹುಟ್ಟಿವೆ.
ಇಲ್ಲ ಪಾಣಿ ವಿಚಾರಿಸಿ ನೋಟಿಸ್ ಇಲ್ಲ ವಿಚಾರಿಸಲ್ಲ ಸರ್. ಇದು ನೀವು ತಕ್ಷಣ ನೀವು ಸಂಜೆ ಮಧ್ಯಾಹ್ನ ಒಳಗಡೆ ನೀವು ಏನ್ ಮಾಡ್ತಾರೋ ಗೊತ್ತಿಲ್ಲ, ಇದನ್ನ ನೋಟಿಸ್ ಕೊಟ್ಟು ಫಸ್ಟ್ ಮುಟ್ಟಿಸಿ, ಆಮೇಲೆ ನೆಕ್ಸ್ಟ್ ಇದಕ್ಕೇನು ಪಾಣಿಲಿ ಬರುತ್ತೋ ಮತ್ತೊಂದು ಬರುತ್ತೋ ಏನ್ ಬರುತ್ತೋ ನೋಡಿ. ಶ್ರೀಮಂತ ಸೌಕರ್ಯ ಅವರು ಅವರು ಇಲ್ಲ ಇವ್ರಾಗ ಇಲ್ಲಿ ಅಜ್ಜಿ ಸಾಬ್ ಬಂದ್ರಿ. ಅಜ್ಜಿ ತಗೊಂಡ್ರಿ ಮೌಲ ಇದ್ದಾಗ ಏಸ್ ಬೇರೆ ಆಡ್ದಷ್ಟು ಬಿದ್ದಿ ಅತ್ತಿಗೆ ಮೌಲ ಇಲ್ಲ ಡಿಗ್ರಿನೇ ನೋಡು ಮಾಡ್ ಸಲ ಹೇಳಿದ್ರಿ ಎಕ್ಕರಿಪ್ಪ ಊರಿಗೆ ಚಲೋ ಇಲ್ಲ ಮುಚ್ಕೊಂಬರ್ರಿ ಹಣಮಂತದ್ರಿ ಯಾರ್ದಾರ ಮುಚ್ಕೊಂಡ್ ಏನಾರ ಸಾಫ್ ಮಾಡಕರಿಪ್ಪ ಅಂತ ಹೇಳಿ. ಇಲ್ಲ ನೀವು ಸ್ಥಳೀಯವಾಗಿ ಇದನ್ನ ಮತ್ತೆ ಇಲ್ಲಿ ನೋಡಿ, ಇವತ್ತು ನಾವು ಇವಾಗ ಹಾಕಿದಾರ, ಮತ್ತೆ ಈಗ ತಿರ್ಗಾ ನಾನು ಬೆಳಗ್ಗೆ ಇಲ್ಲೇ ಇರ್ತೀನಿ, ಅವ್ರು ಡೈರೆಕ್ಟ್ ಹಾಕಿದ್ರ ಮತ್ತೆ ನೀವು ಏನು ಕ್ರಮ ತಗೋತೀರ ತಗೋಬೇಕು ಅವ್ರಿಗೆ. ಈಗ ನೋಡಿ ಅಲ್ಲ, ಈಗ ಸ್ಪಾಟಲ್ಲಿ ಬಂದಿದೆ, ಸ್ಪಾಟಲ್ಲಿ ಬಂದಾಗ ಏನು ಮಾಡಬೇಕು ಎತ್ತು ಮಾಡಬೇಕು ತಮಗೆಲ್ಲ ಗೊತ್ತಿದೆ, ಅದನ್ನ ಮಾಡ್ಬೋದು. ಈಗ ನೀವು ಸಂಜೆ ಹೋಗ್ತೀರ, ಅಕಸ್ಮಾತ್ ಮಳೆ ಬರ್ತದೆ ತುಮಕತ್ತದ, ಅದಕ್ಕೆ ಯಾರು ಈಗ ನಿಮ್ಮ ಮನೆ ಮುಂದೆ ಹಿಂಗೆ ಮಡಿಕತ್ತೀರಿ ಅದನ್ನ? ಅಲ್ಲ ನಿಮ್ಮ ಮನೆ ಮುಂದೆ ಹಿಂಗೆ ತಗೋತೀರ ಹೇಳಿದ್ ನಾವು. ಈಗ ನಿಮ್ಮ ಮನೆ ಮುಂದೆ ಪಿಡಿಒ ಗ್ರಾಮ ಪಂಚಾಯತಿಲಿ ತಂದಾಕ್ಬೋದ ಕಸ ನಾವು? ಹಂಗಲ್ಲ, ಫಸ್ಟ್ ಆಫ್ ಆಲ್ ಇಲ್ಲಿ ಜಾಗ ಆಜು ಬಾಜು ಇದ್ದಾರ ಅವ್ರಿಗೆ ತಿಳಿ ಹೇಳ್ಬೇಕು. ಈಗ ಆಜು ಬಾಜು ಜಾಗದಲ್ಲಿ ನಾವೇ ತಾನೇ ಹೇಳಕ್ ಕುಂತಿದ್ವಿ, ಇವಾಗ ಎಲ್ಲಾರು ಹೇಳಕ್ ಕುಂತಿಲ್ಲ. ಅಲ್ಲಿ ಹೆಣ್ಮಕ್ಳು ಬಡ್ಕತ್ತಲ್ವ, ಬಾಯಿ ಬಡ್ಕತ್ತಲ್ವ ಅವ್ರೆಲ್ಲಾರು? ಅಲ್ಲ ಇವಾಗ ಇದ್ ಮಾಡ್ಲತ್ತೀರಿ, ಇಷ್ಟ ದಿನ ಹೇಳಿದ್ರಿ, ಇಷ್ಟ ದಿನ ಹೇಳತ್ ಅವ್ರಿಗೆ ಯಾ ಕಸ ಹಾಕ್ಬೇಡಪ್ಪ, ಯಾ ಮಾನವೀಯತೆಯಾಗಿ ಏನ್ ಹೇಳ್ತಾರೆ, ಒಂದ್ಸಲ 2 ಸಲ ಹೇಳ್ತಾರ. ಎಲ್ಲ ಬಂದ್ ಇಲ್ಲಿ ಬಂದು ಎಲ್ಲ ನೋಡಿ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತದ್ರಿ. ಇಲ್ಲಿ ಇರೋದಕ್ಕೆ ಈಗ ಊಟ ಮಾಡೋದು ಹೆಂಗ್ ಮಾಡ್ಕೋಬೇಕು, ಇಲ್ಲಿ ಮನೇಲಿ ಹೆಂಗ್ ಮಲಿಕೋಬೇಕು, ಇವ್ರು ಹೆಂಗ್ ಮಲಿಕೋಬೇಕು? ಅಲ್ಲ ಮಾಡ್ತೀವಲ್ಲ, ನೀವು ಸ್ಥಳೀಯವಾಗಿ ಬಂದಿದ್ ನೋಡಿ, ಪಾರ್ಟಿಗೆ ಕರೆಸ್ತಾ ಇಲ್ಲ, ಅವ್ರ ಮ್ಯಾಗ ನೋಟಿಸ್ ಇಶ್ಯೂ ಮಾಡ್ತಾ ಇಲ್ಲ ನೀವು. ಅಲ್ಲ ನೋಡಿ, ಅವ್ರ ಮೇಲೆ ನೀವು ಮಾಡಿಸ್ಬೋದ, ತನಿಖೆ ತಗೋಬೋದಲ್ಲ. ಈಗ ನಿಮ್ ಹ್ಯಾಂಡ್ ಓವರ್ ರಿಲೀಸ್ ಅಲ್ಲ ಅದು. ನೋಡಿ ಇವರು ಬಿಲ್ ಕಲೆಕ್ಟರ್ ಅಂತ PDOದವರು ಗ್ರಾಮ ಪಂಚಾಯತಿಯಲ್ಲಿ ಒಂದಿಷ್ಟು ಬಂದಿದ್ದಾರೆ. ಬಟ್ ಇಲ್ಲಿ ಇರ್ತಕ್ಕಂಥ ಕಟ್ಟಿಗೆ ಎಲ್ಲ ಇದು ಹಾಕಿರೋದಕ್ಕೆ ನಾವು ನೋಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವ್ರು ಯಾವುದಕ್ಕೆ ಬೇಜವಾಬ್ದಾರಿ ತನ್ನ ತೋರಿಸಿ ಆಯೋಗ್ಯರ ಥರ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇಲ್ಲಿ ಸ್ಥಳೀಯವಾಗಿ ನೋಟಿಸ್ ಎಲ್ಲ ಕೊಟ್ಟು ಮಾಡ್ಬೋದು. ಆಮೇಲೆ ನಾನು ಇದ್ರ ಬಗ್ಗೆ ಒಂದಿಷ್ಟು ಇವ್ರಿಗೆ ಕ್ರಮವಾಗಿ ನಾನೇ ಒಂದಿಷ್ಟು ಕಂಪ್ಲೇಂಟ್ ಕೂಡ ರೇಸ್ ಮಾಡಿದೆ. ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಕೊಡಕ್ಕೆ ಹೋದ್ರೆ ಗ್ರಾಮ ಪಂಚಾಯತಿಗೆ ಬರುತ್ತೆ, ಇದಕ್ಕೆ ನನಗೆ ಸಂಬಂಧನೇ ಬರಲ್ಲ ಅಂತ ಆಯೋಗ PSI ಕೂಡ ನಮ್ಗೆ ಹೇಳಿದ್ರು. ಹಂಗಾಗಿ ಇದನ್ನು ವಿಚಾರವಾಗಿ ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲ ಸ್ಥಳೀಯವಾಗಿ ಸತ್ತು